ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 31, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಯ ಮೊದಲನೇ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಮೆನಿಸ್ಟ್ರುಯಲ್ ಹೆಲ್ತ್ ಇನ್ ಸ್ಕೂಲ್ಸ್ ಈಸ್ ಇಂಟಿಗ್ರಲ್ ಟು ರೈಟ್ ಟು ಲೈಫ್. ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸೋಷಿಯಲ್ ಜಸ್ಟಿಸ್ ಆಗಿರ್ಬೋದು, ವುಮನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡೋದರಲ್ಲಿ ಸಹಕಾರಿಯಾಗುತ್ತೆ. ಮೆನಿಸ್ಟ್ರುಯಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ. ಶಾಲೆಗಳಲ್ಲಿ ನಾವು ಇದನ್ನು ಪ್ರಯಾರಿಟಿಯಾಗಿ ಕನ್ಸಿಡರ್ ಮಾಡಬೇಕು, ಮೆನಿಸ್ಟ್ರುಯಲ್ ಹೆಲ್ತ್ನ ಆಧಾರದ ಮೇಲೆ ಮ್ಯಾನೇಜ್ ಮಾಡಬೇಕು ಅಂತ. ಇದೊಂದು ರೈಟ್ ಟು ಲೈಫ್ನ ಇಂಟಿಗ್ರಲ್ ಪಾರ್ಟ್ ಆಗಿದೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ. ಅದರಲ್ಲೂ ಪ್ರಿಲಿಮ್ಸ್ ಅಂತ ಬಂದಾಗ ಆರ್ಟಿಕಲ್ 21 ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸನ್ನು ಪ್ರೀವಿಯಸ್ಲಿ ಕೇಳಿದ್ದಾರೆ. ಇವಾಗ ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟನ್ನು ಸಹ ನಾವು ಕನೆಕ್ಟ್ ಮಾಡಲೇಬೇಕಾಗತ್ತೆ. ಶಾಲೆಗಳಲ್ಲಿ ಮೆನಿಸ್ಟ್ರುಯಲ್ ಹೆಲ್ತ್ ಆಗಿರ್ಬೋದು ಅಥವಾ ಮೆನಿಸ್ಟ್ರುಯಲ್ ಹೈಜೀನ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸೆಸಿಬಿಲಿಟಿಯನ್ನು ತರಬೇಕು ಅನ್ನುವಂಥದ್ದಾಗಿ ಫಂಡಾಮೆಂಟಲ್ ರೈಟ್ ಅಥವಾ ಮೂಲಭೂತ ಹಕ್ಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಇವಾಗ ಹೇಳ್ತಾ ಇದೆ. ಇದನ್ನು ನಾವು ಡಿಗ್ನಿಟಿ ಅಂತಲೂ ಸಹ ಕನ್ಸಿಡರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆರ್ಟಿಕಲ್ 21 ಅಂತ ನಾವು ಗಮನ ಹರಿಸುವಂಥ ಸಂದರ್ಭದಲ್ಲಿ ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿಗೆ ಸಂಬಂಧಪಟ್ಟಂತೆ ಇದು ಹೇಳುತ್ತೆ ಅಲ್ವಾ. ರೈಟ್ ಟು ಲೈಫ್ ಅಂತ ಬಂದಾಗ ಪ್ರಸ್ತುತವಾಗಿ ಒಂದು ಡಿಗ್ನಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಅಥವಾ ಪ್ರೈವಸಿ ಆಧಾರದ ಮೇಲೆ ಇಂಟರ್ಪ್ರಿಟೇಷನನ್ನು ಮಾಡ್ತಾ ಇದ್ದಾರೆ. ಬಾಡಿಲಿ ಅಟಾನಮಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೂ ಹ್ಯುಮಿಲಿಯೇಷನಿಂದ ಫ್ರೀಡಮ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಹ ಈ ಒಂದು ಆರ್ಟಿಕಲನ್ನು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೆನಿಸ್ಟ್ರುಯಲ್ ಹೈಜೀನ್ ಫೆಸಿಲಿಟೀಸ್ಗಳು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮ್ಮ ಸಮಾಜದಲ್ಲಿ ಒಂದು ಸೋಷಿಯಲ್ ಸ್ಟಿಗ್ಮಾ ಏನಿದೆಯಲ್ಲ ಅದನ್ನು ತಡೆಗಟ್ಟಬೇಕು. ಹೆಣ್ಮಕ್ಳು ಇವತ್ತು ಸೋಷಿಯಲ್ ಸ್ಟಿಗ್ಮಾದಿಂದ ಸಫರ್ ಆಗ್ತಾ ಇದ್ದಾರೆ ಅನ್ನುವಂಥ ಆಸ್ಪೆಕ್ಟನ್ನು ನಾವು ನೋಡ್ಬೋದು. ಶಿಕ್ಷಣದಿಂದ ಅವರು ಎಕ್ಸ್ಕ್ಲೂಷನ್ ಆಗಬಾರ್ದು. ಈ ಒಂದು ಕಾರಣಗಳಿಂದಾಗಿ ಅನ್ಸೇಫ್ ಆಗಿರ್ತಕ್ಕಂಥ ಪ್ರಾಕ್ಟೀಸಸ್ಗಳು ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆರ್ಟಿಕಲ್ 21 ವಯೋಲೇಟ್ ಆಗ್ತಾ ಇದೆ ಅನ್ನುವಂಥದ್ದಾಗಿ ಹೇಳ್ಬೋದು. ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಮೆನ್ಷನ್ ಮಾಡ್ಬೋದು ಅಥವಾ ಮೇನ್ಸಲ್ಲಿ ನೀವು ಆನ್ಸರ್ ಬರೀತಕ್ಕಂಥ ಹಂತದಲ್ಲಿ ಇಲ್ಲಿರುವಂತಹ ಸ್ಟೇಟ್ಮೆಂಟ್ಸ್ಗಳನ್ನು ಯೂಸ್ ಮಾಡಬಹುದು. ಪ್ರಸ್ತುತವಾಗಿ ಮೆನಿಸ್ಟ್ರುಯಲ್ ಹೈಜೀನ್ ಮ್ಯಾನೇಜ್ಮೆಂಟನ್ನು ನಾವು ಪ್ರೊವೈಡ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಮಕ್ಕಳಿಗೆ ಇರ್ತಕ್ಕಂಥ ಒಂದು ಡಿಗ್ನಿಟಿಯನ್ನು ಡಿನೈ ಮಾಡ್ದಂಗೆ ಆಗುತ್ತೆ, ಅಂಡರ್ಮೈನ್ ಮಾಡ್ದಂಗೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಹೇಳಿಕೆ ಆಗಿರ್ಬೋದು. ಚೈಲ್ಡ್ ರೈಟ್ ಏನಿದೆಯಲ್ಲ, ವೆನ್ ಇಟ್ ಕಮ್ಸ್ ಟು ದ ಪ್ರೈವೇಸಿ ಅಥವಾ ಬಾಡಿಲಿ ಅಟಾನಮಿ ಏನಿದೆಯಲ್ಲ, ಇದು ಒಂದು ಡಿಗ್ನಿಟಿಗೆ ಲಿಂಕ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರ್ಟಿಕಲ್ 21ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಮೆನಿಸ್ಟ್ರುಯಲ್ ಹೆಲ್ತನ್ನು ಇನ್ಕ್ಲೂಡ್ ಮಾಡುವಂಥ ಹಂತದಲ್ಲಿ ಈಕ್ವಲ್ ಪಾರ್ಟಿಸಿಪೇಷನನ್ನು ಶಿಕ್ಷಣದಲ್ಲಿ ಎನ್ಶೋರ್ ಮಾಡಲಿಕ್ಕೆ ನಾವು ಮೆನಿಸ್ಟ್ರುಯಲ್ ಹೈಜೀನ್ ಮೇಂಟೈನ್ ಮಾಡಬೇಕಾಗತ್ತೆ ಅನ್ನುವಂಥದ್ದಾಗಿರ್ಬೋದು. ಜೊತೆಗೆ ಆರ್ಟಿಕಲ್ 21A ನಡಿಯಲ್ಲಿ ಅದರಲ್ಲೂ ಫಂಡಾಮೆಂಟಲ್ ರೈಟ್ಸ್ ಅನ್ನು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಲಿಂಕ್ ಮಾಡ್ತಾ ಇದ್ದಾರೆ. ಫ್ರೀ ನ್ಯಾಪ್ಕಿನ್ಸ್ಗಳನ್ನು ಸಹ ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈ ಒಂದು ಹಂತದಲ್ಲಿ ನಾವು ಡಿಗ್ನಿಟಿಯನ್ನು ಎನ್ಶೋರ್ ಮಾಡ್ಬೋದು, ಪ್ರೈವೇಸಿ, ಬಾಡಿಲಿ ಅಟಾನಮಿ ಮತ್ತು ಹ್ಯುಮಿಲಿಯೇಷನಿಂದ ಫ್ರೀ ಆಗಬೇಕು ಅಥವಾ ಫ್ರೀಡಮನ್ನು ಹೊಂದಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಡಿಗ್ನಿಟಿ ಅಂತ ಬಂದಾಗ ಯಾವುದೇ ರೀತಿಯಾದಂಥ ಶೇಮ್ ಇಲ್ಲದೆ, ಪಬ್ಲಿಕ್ ಎಕ್ಸ್ಪೋಜರ್ ಇಲ್ಲದೆ, ಯಾವುದೇ ರೀತಿಯಾದಂಥ ಹ್ಯುಮಿಲಿಯೇಷನ್ ಇಲ್ಲದೆ ಮೆನಿಸ್ಟ್ರೇಷನ್ ಡೇಯನ್ನು ಅವ್ರು ಮ್ಯಾನೇಜ್ ಮಾಡಲಿಕ್ಕೆ ಕೆಪಾಬಿಲಿಟಿಯನ್ನು ಹೊಂದಬೇಕು. ಡಿಗ್ನಿಫೈಡ್ ಆಗಿ ಅವ್ರಿಗೆ ಬದುಕಲಿಕ್ಕೆ ಬೇಕಾಗುವಂತಹ ಫೆಸಿಲಿಟೀಸ್ಗಳನ್ನು ನಾವು ಪ್ರೊವೈಡ್ ಮಾಡಬೇಕು. ಹಾಗೂ ಪ್ರೈವೇಸಿ ಅಂತ ಬಂದಾಗ ಅವ್ರಿಗೆ ಬೇಕಾಗುವಂಥ ಒಂದು ಸೇಫ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಬೇಕು. ಪ್ರೈವೇಟ್ ಟಾಯ್ಲೆಟ್ಸ್ಗಳನ್ನು ಪ್ರೊವೈಡ್ ಮಾಡ್ಬೋದಲ್ವ, ಅವ್ರಿಗೆ ಯಾವುದೇ ರೀತಿಯಂಥ ಕ್ವಶನ್ ಮಾಡದೆ, ಯಾವುದೇ ರೀತಿಯಂಥ ಹರಾಶ್ಮೆಂಟನ್ನು ಮಾಡದೆ ನೋಡ್ಕೋಬೋದು. ಇದರಿಂದ ರೈಟ್ ಟು ಪ್ರೈವೇಸಿಯನ್ನು ಸಹ ನಾವು ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಬಾಡಿಲಿ ಅಟಾನಮಿ ಅಂತ ಬಂದಾಗ ಯಾವುದೇ ರೀತಿಯಾಗಿ ಅವ್ರ ಮೇಲೆ ಫೋರ್ಸ್ ಮಾಡುವಂತಿಲ್ಲ, ಅವರು ಸ್ವತಃ ಡಿಸಿಷನ್ನ ತಗೊಳ್ಳಿಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳ್ಬೋದು. ಅವರ ಒಂದು ಸ್ವಾತಂತ್ರ್ಯತೆಯನ್ನು ನಾವು ತೆಗೆದುಹಾಕುವಂತಿಲ್ಲ ಅಂತ ಆರ್ಟಿಕಲ್ 21 ಅಡಿಯಲ್ಲಿ ಬಾಡಿಲಿ ಅಟಾನಮಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಎಜುಕೇಷನ್ ಅಂತ ಬಂದಾಗ ಅವರು ಶಾಲೆಗಳಿಗೆ ಇವತ್ತು ಬರದೇ ಇರತಕ್ಕಂಥ ಸ್ಥಿತಿಗತಿಗಳು ಇರುತ್ತೆ, ಡ್ರಾಪ್ಔಟ್ ಆಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಈ ಒಂದು ಮೆನಿಸ್ಟ್ರುಯೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ. ಕಂಪಲ್ಸರಿ ಆ್ಯಂಡ್ ಫ್ರೀ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡಬೇಕು ಅಂತ ಸಂವಿಧಾನದಲ್ಲಿ ಗ್ಯಾರಂಟಿ ಮಾಡಿದಾರಲ್ಲ, ಅವರನ್ನು ಡಿನೈ ಮಾಡಬಾರ್ದು. ರೈಟ್ ಟು ಎಜುಕೇಷನ್ ಅಡಿಯಲ್ಲೂ ಸಹ ಅವ್ರಿಗೂ ಬೇಕಾಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಲೀಗಲ್ ಅಬ್ಸರ್ವೇಷನ್ ಆಧಾರದ ಮೇಲೆ ಕೋರ್ಟ್ ಇವತ್ತು ಹೇಳ್ತಾ ಇದೆ, ಡಿಗ್ನಿಟಿ ಆ್ಯಂಡ್ ಎಜುಕೇಷನನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಎಜುಕೇಷನ್ ರಿಲೇಟೆಡ್ ಇರುವಂತೆಯೂ ಸಹ ಅವರು ಅರ್ಹತೆಯನ್ನು ಹೊಂದಿರ್ತಾರೆ. ಡಿನೈ ಆಗದೆ ಇರುವಂತೆ ನಾವು ಜೆಂಡರ್ ಸ್ಪೆಸಿಫಿಕ್ ಬ್ಯಾರಿಯರ್ಸ್ಗಳು ಏನಿದಾವಲ್ಲ ಅವುಗಳನ್ನು ತೆಗೆದು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಇವಾಗ ಫೋಕಸನ್ನು ಮಾಡ್ತಾ ಇದೆ. ಯಾವ ರೀತಿಯಾಗಿ ಒಂದು ಫಂಕ್ಷನಲ್ ಲೆವೆಲಲ್ಲಿ ಟಾಯ್ಲೆಟ್ಸ್ಗಳನ್ನು ಜೆಂಡರ್ ಬೇಸ್ಡ್ ಸೆಗ್ರಿಗೇಷನ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು,
ಹಾಗೂ ಅವರಿಗೆ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳನ್ನು ಸಹ ನಾವು ಪ್ರೊವೈಡ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಇವಾಗ ಸರ್ಕಾರದ ಶಾಲೆಗಳಿಗೆ ಅಥವಾ ಪ್ರೈವೇಟ್ ರೂರಲ್ ಅರ್ಬನಲ್ಲಿರ್ತಕ್ಕಂಥ ಶಾಲೆಗಳಿಗೆ ಡೈರೆಕ್ಷನನ್ನು ನೀಡ್ತಾ ಇದೆ. ಶಾಲೆಗಳು ಸಹ ಇವತ್ತು ಅಕೌಂಟೇಬಿಲಿಟಿಯನ್ನು ತೋರಿಸಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆರ್ಟಿಕಲನ್ನು ಕನೆಕ್ಟ್ ಮಾಡ್ಬೋದು. ಸೊ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ಡೈರೆಕ್ಷನನ್ನು ನೀಡ್ತಾ ಇದೆ, ಯಾವ ರೀತಿಯಾಗಿರುವಂಥ ಸ್ಟಿಗ್ಮಾವನ್ನು ತೆಗೆದುಹಾಕಲಿಕ್ಕೆ ಮುಂದಾಗ್ತಾ ಇದೆ ಅಂತ ನಾವು ಗಮನ ಹರಿಸುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ UGC ಇಕ್ವಿಟಿ ರೂಲ್ಸ್ ಫ್ಲೋ ಫ್ರಮ್ ಆರ್ಟಿಕಲ್ 50's ಮ್ಯಾಂಡೇಟ್ ಟು ರೆಮಿಡಿ ಹಿಸ್ಟಾರಿಕಲ್ ಇನ್ಜಸ್ಟಿಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಸೆಕ್ಷನಲ್ಲಿ ರೈಟ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟಲ್ಲಿ ಕನೆಕ್ಟ್ ಆಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಹೋಗಿದೆ. ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ರೀಸೆಂಟ್ಲಿ ತಂದಿರತಕ್ಕಂಥ ಒಂದು ರೂಲ್ಸ್ನ ಆಧಾರದ ಮೇಲೆ ಮುಂದೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಅಂತ ಹೇಳಿಕೆಯನ್ನು ಕೊಡುತ್ತೆ, ಯಾವ ರೀತಿಯಾಗಿ ಈ ಒಂದು ಇಶ್ಯೂನ ಕನ್ಸಿಡರ್ ಮಾಡುತ್ತೆ ಅಂತ ನೋಡಬೇಕು. ಹಾಗಿದ್ರೆ ಆರ್ಟಿಕಲ್ನ ಕಂಟೆಕ್ಸ್ಟ್ ನಿಮಗೆ ಕ್ಲಿಯರ್ ಆಗಿದೆ. ಏನಿದೆ ಇಶ್ಯೂ ಅಂತ ನೋಡೋದಾದರೆ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಯಾವ ರೀತಿಯಾದಂಥ ರೂಲ್ಸನ್ನು ತೆಗೆದುಕೊಂಡು ಬಂದಿದ್ದರು, ಇವಾಗ ಯಾಕೆ ಪಿಟಿಷನ್ಗೆ ಹೋಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ 2026ರಲ್ಲಿ ಅದರಲ್ಲೂ ಯಾವ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂದರೆ ಹೈಯರ್ ಎಜುಕೇಷನ್ ಲೆವೆಲಲ್ಲಿ ಕೆಲವೊಂದಿಷ್ಟು ಚೇಂಜಸನ್ನು ಮಾಡಬೇಕು, ಕೆಲವೊಂದಿಷ್ಟು ರೂಲ್ಸನ್ನು ತರಬೇಕು. ಓಕೆ, ಇಕ್ವಿಟಿಯನ್ನು ಪ್ರಮೋಟ್ ಮಾಡುವಂಥ ಹಂತದಲ್ಲಿ. ಸೊ ರೂಲ್ಸಲ್ಲಿ ಯಾಕೆ ಬದಲಾವಣೆ ಮಾಡಿದ್ರು ಅಂತಂದರೆ ಇಕ್ವಿಟಿಯನ್ನು ತರ್ತಕ್ಕಂಥ ಹಂತದಲ್ಲಿ ಚೇಂಜಸನ್ನು ಮಾಡಿರೋದಾಗಿ ನಾವು ಗಮನ ಹರಿಸ್ಬೋದು. ಆ ಒಂದು ರೂಲ್ಸು ಇವಾಗ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಅಪ್ರೋಚಿಂದ ಡೈವರ್ಸ್ ಆಗಿದೆ ಅನ್ನೋದನ್ನು ಯಾಕೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು ಅಂತ ಪಿಟಿಷನಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇರೋದು ಏನಂತಂದರೆ, ಇದೊಂದು ರಿವರ್ಸ್ ಡಿಸ್ಕ್ರಿಮಿನೇಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಏನಿಲ್ಲ, ಹೈಯರ್ ಎಜುಕೇಷನ್ ಅಡಿಯಲ್ಲಿ ಒಂದು ಇಕ್ವಿಟಿಯನ್ನು ತರ್ತಕ್ಕಂಥ ಹಂತದಲ್ಲಿ ಅಂದರೆ ಯಾವುದಾದ್ರೂ ಕೆಟಗರಿ ವ್ಯಕ್ತಿಗೆ, ಇವಾಗ SC ST OBC ಸ್ಟೂಡೆಂಟ್ಸ್ಗೆ ಏನಾದರೂ ಅವ್ರಿಗೆ ಹರಾಶ್ಮೆಂಟ್ ಆಗಿರುವಂಥ ಹಂತದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿರ್ತಾರೆ. ಆ ಒಂದು ಸಮಿತಿಯ ನಡೆಯಲ್ಲಿ ಅವರು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು ಅಂತ. ಓಕೆ, ಶಾಲೆಗಳಲ್ಲಿ ಅಂದರೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ವ್ಯಕ್ತಿಗೆ ಹರಾಶ್ಮೆಂಟ್ ಆಗ್ತಾಯಿದೆ ಮೈನಾರಿಟಿ ಆಧಾರದ ಮೇಲೆ ಅಥವಾ ಅವರ ಒಂದು ಕೆಟಗರಿ ಆಧಾರದ ಮೇಲೆ, ಕಾಸ್ಟ್ನ ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಅಂತಂದರೆ ಅವರು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು. ಇಮಿಡಿಯೇಟಾಗಿ ಆ ಒಂದು ಕಮಿಟಿ ಏನು ಮಾಡಬೇಕಾಗುತ್ತೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೊಲ್ಯೂಷನನ್ನು 24 ಅವರ್ಸಲ್ಲಿ ಕೊಡಬೇಕಾಗಿರೋದನ್ನು ಗಮನ ಹರಿಸ್ಬೋದು. ಅಥವಾ ಇಮಿಡಿಯೇಟಾಗಿ ಸಸ್ಪೆನ್ಷನನ್ನು ಮಾಡಬೇಕು, ಈ ರೀತಿಯಾದ ಆ್ಯಕ್ಷನ್ಸನ್ನು ತೆಗೆದುಕೊಳ್ಬೇಕು ಅಂತ ರೀಸೆಂಟ್ಲಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ರೂಲ್ಸ್ ನಡೆಯಲ್ಲಿ ಅಥವಾ ರೆಗ್ಯುಲೇಷನ್ ನಡೆಯಲ್ಲಿ ನಾವು ಗಮನ ಹರಿಸ್ಬೋದು. ಪಿಟಿಷನ್ನವರು ಹಾಕಿರ್ತಕ್ಕಂಥ ಕ್ವಶನ್ ಅಂದರೆ, ಕಮಿಟಿಗೆ ಅಪ್ರೋಚ್ ಮಾಡುವ ಎಲ್ಲ ಕೇಸಸ್ಗಳು ಜೆನ್ಯೂನ್ ಇದೆ ಅಂತ ನಾವು ಹೇಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ? ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಡಿಸ್ಕ್ರಿಮಿನೇಷನ್ ಆಗ್ಬೋದಲ್ಲ. ಇವಾಗ GM ಕೆಟಗರಿಗೆ ಬಿಲಾಂಗ್ ಆಗ್ತಕ್ಕಂಥ ವ್ಯಕ್ತಿ ರೂರಲ್ ಏರಿಯಾದಿಂದ ಬಂದಿದ್ದರೆ ಅವರು ಸಹ ಸೋಷಿಯಲ್ ಡಿಸ್ಕ್ರಿಮಿನೇಷನಿಂದ ಒಳಗಾಗ್ತಾರಲ್ಲ. ಡೆಫಿನೆಟ್ಲಿ ಅವರ ಒಂದು ಕಲ್ಚರ್ ಡಿಫ್ರೆಂಟ್ ಇರುತ್ತೆ, ಅವರ ಒಂದು ಸ್ಕೂಲಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಸಿಟಿಗೆ ಬಂದ ತಕ್ಷಣ ಅವ್ರಿಗೂ ಸಹ ಡಿಸ್ಕ್ರಿಮಿನೇಷನ್ ಆಗುತ್ತೆ. GM ಕೆಟಗರಿಗೆ ಬಿಲಾಂಗ್ ಆದರೆ ಅವರನ್ನು ಸಹ ಇವತ್ತು ಎಕ್ಸ್ಕ್ಲೂಷನ್ ಮಾಡ್ತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಒಂದು ವೇಳೆ ಮೈನಾರಿಟಿಗೆ ಬಿಲಾಂಗ್ ಆಗ್ತಕ್ಕಂಥ ವ್ಯಕ್ತಿ ಫಾಲ್ಸ್ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದರೆ ಅದು ಫಾಲ್ಸ್ ಅಲ್ಲ ಅಂತ ಡಿಸಿಷನನ್ನು ತೆಗೆದುಕೊಂಡು ಆದಮೇಲೆ ಲೇಟರ್ ಸ್ಟೇಜಲ್ಲಿ ಅವ್ರಿಗೆ ಯಾವ ರೀತಿಯಂಥ ಪನಿಷ್ಮೆಂಟನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಸಹ ಕ್ವಶನ್ ಮಾರ್ಕ್. ಸೊ ಫಾಲ್ಸ್ ಕೇಸಸ್ಗೆ ಸಂಬಂಧಪಟ್ಟಂತೆ ಏನು ಆ್ಯಕ್ಷನ್ ಇದೆ ಅಂತ ರೂಲ್ಸ್ ನಡಿನಲ್ಲೂ ಸಹ ಮೆನ್ಷನ್ ಮಾಡಿಲ್ಲ. ಸೊ ಪಿಟಿಷನರ್ ಅವರ ಒಂದು ಕನ್ಸರ್ನ್ ಅಂತಂದರೆ ರಿವರ್ಸ್ ಡಿಸ್ಕ್ರಿಮಿನೇಷನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ರೂಲ್ಸಲ್ಲಿರುವಂಥ ಒಂದು ಕ್ಲಾಸನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ ಪಿಟಿಷನರ್ ಅವರು. ಇದೊಂದು ರೆಸ್ಟ್ರಿಕ್ಟಿವ್ನೆಸ್ಸನ್ನು ತೋರಿಸ್ತಾ ಇದೆ, ಎಕ್ಸ್ಕ್ಲೂಷನನ್ನು ತೋರಿಸ್ತಾ ಇದೆ, ಕೆಲವೊಂದಿಷ್ಟು ಇಂಡಿವಿಜುವಲ್ಸನ್ನು ಪ್ರೊಟೆಕ್ಷನಿಂದ ಹೊರಗೆ ಹಾಕ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೊಸ ರೂಲ್ಸ್ ಏನು ತಂದಿದ್ದಾರಲ್ಲ, ಇಲ್ಲಿರುವಂಥ ಒಂದು ಕ್ಲಾಸ್ 3 ಸಬ್ ಕ್ಲಾಸ್ C ನಡಿನಲ್ಲಿ ಇರುವಂಥ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನನ್ನು ಚಾಲೆಂಜ್ ಮಾಡ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರೊವಿಷನ್ಸ್ಗಳು ಏನಿದ್ದಾವೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದಲ್ವಾ. ಸಂವಿಧಾನದಲ್ಲಿ ಆರ್ಟಿಕಲ್ 15 ಅಂತ ಕೇಳಿರ್ತೀರ. ಆರ್ಟಿಕಲ್ 15 ಅಡಿಯಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯ ಮಾಡಬಾರ್ದು, ಡಿಸ್ಕ್ರಿಮಿನೇಷನನ್ನು ಮಾಡಬಾರ್ದು ಅಂತ. ಇದರಲ್ಲಿ ಸಬ್ ಕ್ಲಾಸ್ 1 ನಮಗೇನು ಹೇಳುತ್ತೆ, ಡಿಸ್ಕ್ರಿಮಿನೇಷನನ್ನು ಕಂಪ್ಲೀಟಾಗಿ ಪ್ರೊಹಿಬಿಟ್ ಮಾಡುತ್ತೆ. ಭಾರತದ ಒಂದು ನಾಗರಿಕರಿಗೆ ಯಾವುದೇ ರೀತಿಯಾಗಿ ಡಿಸ್ಕ್ರಿಮಿನೇಷನನ್ನು ಮಾಡಬಾರ್ದು. ಗ್ರೌಂಡ್ಸ್ಗಳನ್ನು ಮೆನ್ಷನ್ ಮಾಡಿದಾರಲ್ವ, ರಿಲಿಜನ್ ಆಗಿರ್ಬೋದು, ರೇಸ್ ಆಗಿರ್ಬೋದು, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆಧಾರದ ಮೇಲೆ ನಾವು ಏನು ಮಾಡಬಾರ್ದು, ಡಿಸ್ಕ್ರಿಮಿನೇಷನನ್ನು ಮಾಡಬಾರ್ದು. ಬಟ್ ಬೇರೆ ಕಾರಣಗಳಿಂದ ತಾರತಮ್ಯವನ್ನು ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಜಾಬನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಒಂದು ಸರಿಯಾದಂತಹ ಕ್ವಾಲಿಫಿಕೇಷನ್ಸನ್ನು ಫಿಕ್ಸ್ ಮಾಡಿರ್ತಾರಲ್ವ. ಸೊ ಇದು ಒಂಥರ ತಾರತಮ್ಯನೇ, ಆದರೆ ಅದನ್ನು ನಾವು ತಾರತಮ್ಯ ಅಂತ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಕೆಲವು ಗ್ರೌಂಡ್ಸ್ಗಳನ್ನಷ್ಟೇ ನಾವಿಲ್ಲಿ ನೋಡ್ಬೋದು. ಆರ್ಟಿಕಲ್ 15 ಸಬ್ ಕ್ಲಾಸ್ 1ನಲ್ಲಿ ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್. ಆರ್ಟಿಕಲ್
15 ಸಬ್ ಕ್ಲಾಸ್ 2ನಲ್ಲಿ ಯಾವ ರೀತಿಯಾಗಿ ಮೆನ್ಷನ್ ಮಾಡ್ತಾರೆ ಅಂತಂದರೆ, ಪಬ್ಲಿಕ್ ಪ್ಲೇಸ್ ನಡಿನಲ್ಲಿ ಯಾವುದೇ ರೀತಿಯಾಗಿ ಅವರನ್ನು ದೂರ ಹಾಕೋದಾಗಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸರ್ವಿಸಿಂದ ಅವರನ್ನು ಡಿನೈ ಮಾಡುವಂಥದ್ದಾಗಲಿ, ಪಬ್ಲಿಕ್ ಫೆಸಿಲಿಟೀಸ್ಗೆ ಸಂಬಂಧಪಟ್ಟಂತೆ ಡಿನೈಲ್ ಆಧಾರದ ಮೇಲೆ ಮೆನ್ಷನ್ ಮಾಡಿರೋದಾಗಿ ನಾವು ಗಮನಿಸ್ಬೋದು. ಅಂದರೆ ಒಂದು ಅನ್ಟಚಬಿಲಿಟಿ ಪ್ರಾಕ್ಟೀಸಸ್ ಥರನೇ ಇಲ್ಲಿ ಲಿಂಕ್ ಮಾಡ್ಬೋದಾಗಿದೆ. ಸೋಷಿಯಲ್ ಎಕ್ಸ್ಕ್ಲೂಷನನ್ನು ಮಾಡೋದಿಲ್ಲ. ಮಾರ್ಜಿನಲೈಸ್ಡ್ ಕಮ್ಯುನಿಟಿಗೆ ಸೋಷಿಯಲ್ ಎಕ್ಸ್ಕ್ಲೂಷನನ್ನು ಮಾಡದೇ ಇರತಕ್ಕಂತೆ ಪ್ರೊಟೆಕ್ಷನನ್ನು ಆರ್ಟಿಕಲ್ 15 ಸಬ್ ಕ್ಲಾಸ್ 2 ನಡಿಯಲ್ಲಿ ಮೆನ್ಷನ್ ಮಾಡಿರೋದಾಗಿ ನಾವು ನೋಡ್ಬೋದು. ಇವಾಗ ಪ್ರಸ್ತುತವಾಗಿ UGC ಒಂದು ರೆಗ್ಯುಲೇಷನನ್ನು ತಂದಿದೆ. ಆರ್ಟಿಕಲ್ 15ಗೆ ಸಂಬಂಧಪಟ್ಟಂತೆ ಇವಾಗ ಕೋರ್ಟ್ ಯಾವ ರೀತಿಯಾದಂಥ ಇಂಟರ್ಪ್ರಿಟೇಷನನ್ನು ಮಾಡಬಹುದು. ಇವಾಗ ಆಲ್ರೆಡಿ ಪಿಟಿಷನ್ ಹೋಗಿದೆ. ಯಾವ ರೀತಿಯಾದಂಥ ಒಂದು ರೆಗ್ಯುಲೇಷನಲ್ಲಿ ಬದಲಾವಣೆ ಮಾಡಬೇಕು ಅನ್ನೋದನ್ನು ಹೇಳ್ಬೋದು. ಬಿಕಾಸ್ ಇಲ್ಲಿ ನೋಡಿ, UGC ತಂದಿರುವಂತಹ ಈ ಒಂದು ರೂಲ್ಸ್ ನಡಿಯಲ್ಲಿ ಏನಾಗುತ್ತೆ ಅಂದರೆ, ಒಂದು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಆದಂಗೆ ಆಗಿಬಿಡುತ್ತೆ. ಓಕೆ, ಕೆಲವೊಂದಿಷ್ಟು ಜನರನ್ನು ಎಕ್ಸ್ಕ್ಲೂಡ್ ಮಾಡ್ದಂಗೆ ಆಗುತ್ತೆ. ಆರ್ಟಿಕಲ್ 15 ನಮ್ಗೆ ಯಾವುದೇ ರೀತಿಯಾಗಿ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೇಳೋದಿಲ್ಲ. ಇಲ್ಲಿ ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಇದು ಡಿಸ್ಕಷನನ್ನು ಮಾಡುತ್ತೆ. ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಆರ್ಟಿಕಲ್ 15 ನಾವು ಕನೆಕ್ಟ್ ಮಾಡ್ತೀವಿ. ಹಾಗಾಗಿ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಇಶ್ಯೂ ಯಾವ ರೀತಿಯಾಗಿದೆ, UGC ರೆಗ್ಯುಲೇಷನ್ಸ್ಗಳು ಏನಿದಾವಲ್ಲ ಯಾವ ರೀತಿಯಂಥ ಒಂದು ಜಸ್ಟಿಫಿಕೇಷನ್ಸನ್ನು ಕೊಡುತ್ತೆ, ಈಕ್ವಾಲಿಟಿ ಆಧಾರದ ಮೇಲೆ ಆಗಿರ್ಬೋದು ಅಥವಾ ಪ್ರಸ್ತುತವಾಗಿ ರಿವರ್ಸ್ ಡಿಸ್ಕ್ರಿಮಿನೇಷನ್ ಆಧಾರದ ಮೇಲೆ ಕ್ವಶನ್ಗಳು ಕ್ರಿಯೇಟ್ ಆಗಿದೆ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಸ್ಟೆಮ್ ಸೆಲ್ ಥೆರಪಿ ಕೆನಾಟ್ ಬಿ ಆಫರ್ಡ್ ಆ್ಯಸ್ ಅ ಕ್ಲಿನಿಕಲ್ ಸರ್ವಿಸ್ ಫಾರ್ ಆಟಿಸಮ್. ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು, GS ಪೇಪರ್ 3ನಲ್ಲಿ ಬೇಸಿಕ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಆಧಾರದ ಮೇಲೂ ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಸುಪ್ರೀಂ ಕೋರ್ಟ್ ಸ್ಟೆಮ್ ಸೆಲ್ ಥೆರಪಿಗೆ ಸಂಬಂಧಿಸಿದಂತೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಕ್ಲಿನಿಕಲ್ ಸರ್ವಿಸ್ ಆಗಿ ಇದನ್ನು ನಾವು ಆಫರ್ ಮಾಡಬಾರ್ದು ವೆನ್ ಇಟ್ ಕಮ್ಸ್ ಟು ದ ಆಟಿಸಮ್ ಅನ್ನುವಂಥದ್ದಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಸ್ಟೆಮ್ ಸೆಲ್ ಥೆರಪಿ ಅಂದರೆ ಏನು, ಇವಾಗ ಸುಪ್ರೀಂ ಕೋರ್ಟ್ ಕೊಡ್ತಾ ಇರುವಂಥ ರೀಸನ್ಸ್ಗಳು ಏನಿದೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗಬೇಕು. ಓಕೆ, ಸ್ಟೆಮ್ ಸೆಲ್ಸ್ ಅಂದರೆ ಏನು? ಈ ಸ್ಟೆಮ್ ಸೆಲ್ಸ್ಗಳನ್ನು ನಾವು ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಅಂತಲೇ ಕರಿತೀವಿ. ದೇ ಆರ್ ಕೆಪೇಬಲ್ ಆಫ್ ಮಲ್ಟಿಪ್ಲೈಯಿಂಗ್ ಇನಫ್. ಅಂದರೆ ಸ್ಟೆಮ್ ಸೆಲ್ಸ್ಗಳು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸ್ಟೆಮ್ ಸೆಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿದೆ ಒಂದೆಡೆ. ಇನ್ನೊಂದೆಡೆ ಯಾವುದೇ ರೀತಿಯಾದಂತಹ ಸೆಲ್ ಟೈಪ್ ಆಗಿಯೂ ಸಹ ಕನ್ವರ್ಟ್ ಆಗ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿದೆ. ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನರ್ವ್ ಸೆಲ್ ಆಗಿ ಕನೆಕ್ಟ್ ಆಗುವಂಥದ್ದಾಗಿರ್ಬೋದು, ಬ್ಲಡ್ ಸೆಲ್ಸ್ ಅಂತ ನೋಡ್ತೇವೆ, ಮಸಲ್ ಸೆಲ್ಸ್ಗಳಂತ ನೋಡ್ತೇವೆ. ಈ ಎಲ್ಲ ಸೆಲ್ಸ್ಗಳು ಸ್ಟೆಮ್ ಸೆಲ್ಸ್ಗಳ ಮುಖಾಂತರನೇ ಉದ್ಭವ ಆಗ್ತವೆ ಅಂತ ಹೇಳ್ಬೋದು. ಈ ಒಂದು ಸ್ಟೆಮ್ ಸೆಲ್ ಥೆರಪಿ ನಡಿನಲ್ಲಿ ನಾವು ನೋಡೋದಾದರೆ, ನಮ್ಮ ಬಾಡಿನಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿರ್ತಕ್ಕಂಥ ಒಂದು ಟಿಶ್ಯೂ ಡ್ಯಾಮೇಜ್ ಆಗಿದೆ ಅಂತಂದರೆ ಸ್ಟೆಮ್ ಸೆಲ್ಸನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಡ್ಯಾಮೇಜ್ ಆಗಿರ್ತಕ್ಕಂಥ ಒಂದು ಟಿಶ್ಯೂವನ್ನು ರಿಪ್ಲೇಸ್ ಮಾಡುತ್ತೆ. ಅಥವಾ ಯಾವುದಾದ್ರೂ ಒಂದು ಸ್ಕಿನ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಆಗಿರುವಂಥ ಹಂತದಲ್ಲಿ, ಅಥವಾ ಇವಾಗ ಬ್ಲಡ್ ಕಮ್ಮಿ ಇದೆ ಅಂತ ಹೇಳ್ತೀವಲ್ವ, ಆ ಒಂದು ಬ್ಲಡ್ ಸ್ಟೆಮ್ ಸೆಲ್ಸನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಬೋನ್ ಮ್ಯಾರೋ ಯೂಸ್ ಮಾಡೋದ್ರ ಮುಖಾಂತರ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಈ ಒಂದು ಹಂತದಲ್ಲಿ ಏನು ಮಾಡ್ಬೋದು, ಬ್ಲಡ್ ಸೆಲ್ಸ್ಗೆ ಸಂಬಂಧಪಟ್ಟಂತೆ ನಂಬರನ್ನು ಇಂಟೆನ್ಸಿಫೈ ಮಾಡ್ಬೋದು. ಹಾಗಾಗಿ ಬ್ಲಡ್ ಸ್ಟೆಮ್ ಸೆಲ್ಸ್ ಥೆರಪಿನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿನ್ ಸ್ಟೆಮ್ ಸೆಲ್ ಥೆರಪಿ ಅಂತ ನೋಡ್ತೇವೆ, ಸ್ಕಿನ್ನನ್ನು ರಿಪೇರ್ ಮಾಡ್ತಕ್ಕಂಥ ಹಂತದಲ್ಲಿ. ಇದರಿಂದ ಡ್ಯಾಮೇಜ್ ಆಗಿರ್ತಕ್ಕಂಥ ಒಂದು ಆರ್ಗನ್ ಆಗಿರ್ಬೋದು, ಟಿಶ್ಯೂ ಆಗಿರ್ಬೋದು, ರೀಪೇರ್ ಆಗುತ್ತೆ, ಹೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ಥೆರಪಿಯನ್ನು ಯೂಸ್ ಮಾಡ್ತಾರೆ. ಸುಪ್ರೀಂ ಕೋರ್ಟು ಈ ಒಂದು ಥೆರಪಿಯನ್ನು ಆಟಿಸಮ್ಗೆ ಸಂಬಂಧಪಟ್ಟಂತೆ ಆಫರ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕಾರಣಗಳು ಏನಿರ್ಬೋದು? ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತಂದರೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ನ್ಯೂರೋ ಡೆವಲಪ್ಮೆಂಟ್, ಇದೊಂದು ಮೆಂಟಲ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ನ್ಯೂರೋ ಡೆವಲಪ್ಮೆಂಟ್ ಕಂಡೀಷನಲ್ಲಿ ಸ್ವಲ್ಪ ಬದಲಾವಣೆ ಆಗಿರೋದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಅವರು ಯಾವ ರೀತಿಯಾದಂತಹ ಸೋಷಿಯಲ್ ಇಂಟ್ರಾಕ್ಷನನ್ನು ಮಾಡ್ತಾರೆ, ಅವರ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಯಾವ ರೀತಿಯಾಗಿದೆ, ಬಿಹೇವಿಯರಲ್ ಲೆವೆಲಲ್ಲಿ ಬದಲಾವಣೆ ಆಗೋದನ್ನು ನಾವು ನೋಡ್ಬೋದು. ಚೈಲ್ಡಲ್ಲಿರುವಂಥ ಒಂದು ಬ್ರೈನ್ ಡೆವಲಪ್ಮೆಂಟು ತುಂಬ ಡಿಫ್ರೆಂಟಾಗಿ ಆಗುತ್ತೆ. ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಸೋಷಿಯಲ್ ಆಗಿ ಮಿಕ್ಸ್ ಆಗ್ತಾರಲ್ಲ, ಅದು ಯಾವುದೇ ರೀತಿಯಾಗಿ ಇರೋದಿಲ್ಲ. ಅಥವಾ ಅವರ ಒಂದು ಬಿಹೇವಿಯರಲ್ಲಿ ಏನು ಚೇಂಜಸ್ ಇರುತ್ತೆ ಅಂದರೆ, ಐ ಕಾಂಟ್ಯಾಕ್ಟ್ ಮಾಡದೇ ಇರುವಂಥದ್ದು, ಅಥವಾ ಅವರ ಫ್ರೆಂಡ್ಸ್ ಮಾಡ್ಕೊಳ್ದೇ ಇರುವಂಥದ್ದು, ಕಂಪ್ಲೀಟಾಗಿ ಐಸೋಲೇಷನ್ಸನ್ನು ತೋರಿಸ್ತಾ ಇರ್ತಾರೆ. ಕಮ್ಯುನಿಕೇಷನ್ ಮಾಡುವಾಗ ತುಂಬ ಡಿಫಿಕಲ್ಟಿಯನ್ನು ಫೇಸ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಅವರ ಒಂದು ಬಿಹೇವಿಯರ್ ತುಂಬ ರೆಸ್ಟ್ರಿಕ್ಷನ್ಸನ್ನು ತೋರಿಸ್ತಾ ಇರುತ್ತೆ. ಈ ಒಂದು ಹಂತದಲ್ಲಿ ಸ್ಟೆಮ್ ಥೆರಪಿಯನ್ನು ಹಾಸ್ಪಿಟಲಲ್ಲಿ ಆಫರ್ ಮಾಡ್ತಾ ಇದ್ದಾರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನ್ ಮಾರ್ಕ್ಗಳು ಕ್ರಿಯೇಟ್ ಆಗಿದೆ. ವೈ? ಬಿಕಾಸ್ ಸ್ಟೆಮ್ ಸೆಲ್ ಥೆರಪಿಯನ್ನು ಪ್ರೊವೈಡ್ ಮಾಡೋದ್ರಿಂದ ಈ ಒಂದು ನ್ಯೂರೋಲಾಜಿಕಲ್ ಡಿಸಾರ್ಡರನ್ನು ನಾವು ಹೋಗಲಾಡಿಸ್ಲಿಕ್ಕೆ ಆಗುತ್ತೆ ಅನ್ನುವಂಥ ಎವಿಡೆನ್ಸ್ಗಳು ಸರಿಯಾಗಿ ಇಲ್ಲ. ಸರಿಯಾದಂಥ ಒಂದು ರಿಸರ್ಚ್ ಆಗಿರ್ಬೋದು ಅಥವಾ ಮಾನಿಟರಿಂಗ್ ಮಾಡ್ತಕ್ಕಂಥ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ಎನ್ಶೋರ್ ಮಾಡಬೇಕಲ್ವ. ಸುಮ್ಮನೆ ಅವ್ರಿಗೆ ಥೆರಪಿಯನ್ನು ಕೊಡಬಾರ್ದು ಅನ್ನುವಂಥ ಕ್ವಶನ್ಗಳು ಕ್ರಿಯೇಟ್ ಆಗಿದೆ. ವೆನ್ ಇಟ್ ಕಮ್ಸ್ ಟು ದ
ಎಫಿಷಿಯನ್ಸಿ, ಅಷ್ಟೊಂದು ಸೈಂಟಿಫಿಕ್ ಎವಿಡೆನ್ಸನ್ನು ನಾವಿಲ್ಲಿ ನೋಡ್ತಾ ಇಲ್ಲ. ಸೇಫ್ಟಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳು ಸಹ ಕ್ರಿಯೇಟ್ ಆಗುತ್ತೆ. ಸೊ ಸೈಂಟಿಫಿಕಲಿ ಒಂದು ಅನ್ವ್ಯಾಲಿಡೇಟೆಡ್ ಕಂಡೀಷನನ್ನು ಅಥವಾ ಪ್ರಾಕ್ಟೀಸಸನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಇದೊಂದು ಡೆಫಿನೆಟ್ಲಿ ಎಥಿಕಲ್ ಕನ್ಸರ್ನ್ ಆಗುತ್ತೆ. ಓಕೆ, ಒಂದು ಮೆಡಿಕಲ್ ಪ್ರಾಕ್ಟೀಸ್ ಅಂತ ಬಂದಾಗ ಆಲ್ವೇಸ್ ಇಟ್ ಹ್ಯಾಸ್ ಟು ಬಿ ವೆರಿ ರೀಸನಲ್ ಅಲ್ವಾ. ನಾವು ಯುಥಿನೇಷಿಯಾಗೆ ಸಂಬಂಧಪಟ್ಟಂತೆ ನೋಡ್ತೇವೆ ಯಾವ ರೀತಿಯಂಥ ಕಾನೂನುಗಳಿದ್ದಾವೆ. ಸುಮ್ಮನೆ ಯಾರಿಗೂ ಸಹ ಇವತ್ತು ಯುಥಿನೇಷಿಯನ್ನ ಕೊಡುವಂತಿಲ್ಲ ಅಲ್ವಾ. ನಮ್ಮ ದೇಶದಲ್ಲಿ ಪ್ಯಾಸಿವ್ ಯುಥಿನೇಷಿಯನ್ನ ಯೂಸ್ ಮಾಡ್ತೇವೆ. ಯಾವ ಒಂದು ಕೇಸ್ ನಡೆಯಲ್ಲಿ ಪ್ಯಾಸಿವ್ ಯುಥಿನೇಷಿಯನ್ನ ಭಾರತದಲ್ಲಿ ಅಲೋ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಬಿಕಾಸ್ ಅದನ್ನು ಕೂಡ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ವೆನ್ ಇಟ್ ಕಮ್ಸ್ ಟು ದಿ ಎಥಿಕಲ್ ಪ್ರಾಕ್ಟೀಸಸ್ ಅಂತಂದಾಗ, ಅದರಲ್ಲೂ ಮೆಡಿಕಲ್ ಫೀಲ್ಡ್ ಅಂತ ನಾವು ತೆಗೆದುಕೊಂಡಾಗ ವೆರಿ ಇಂಪಾರ್ಟೆಂಟ್ ಕೇಸ್ ಅಂತ ಹೇಳ್ಬೋದು. ಇವಾಗ ಯಾವುದೇ ಒಂದು ಥೆರಪಿಯನ್ನು ಕೊಡುವಾಗ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ಇರುತ್ತಲ್ವ, ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಇನ್ಫಾರ್ಮ್ಡ್ ಕನ್ಸೆಂಟ್ ಎಲ್ಲಿ ಮಟ್ಟಿಗೆ ಬರುತ್ತೆ ಅನ್ನುವಂಥ ಕ್ವಶನ್ಗಳು. ಬಿಕಾಸ್ ಇಲ್ಲಿ ಒಂದು ಸಬ್ಸ್ಟ್ಯಾಂಟಿವ್ ರಿಸ್ಕ್ ಇದೆ ಅಂತ ಹೇಳ್ಬೋದು, ಏನಾದರೂ ಆಲ್ಟರ್ನೇಟಿವ್ ಇದೆ ಅನ್ನುವಂಥದ್ದನ್ನು ಡಾಕ್ಟರ್ಸ್ಗಳು ಫಸ್ಟ್ ಡಿಸೈಡ್ ಮಾಡಬೇಕು, ಸುಮ್ಮನೆ ಕೊಡುವಂತಿಲ್ಲ ಅಂತ ಕ್ವಶನ್ ಮಾರ್ಕ್ಗಳು ಕ್ರಿಯೇಟ್ ಆಗಿದೆ. ಸೊ ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದೆ. ಸೊ ಯಾವುದೇ ರೀತಿಯಾಗಿ ಸ್ಟೆಮ್ ಸೆಲ್ ಥೆರಪಿಯನ್ನು ಕ್ಲಿನಿಕಲ್ ಸರ್ವಿಸಸ್ ಆಗಿ ಆಫರ್ ಮಾಡೋಂಗಿಲ್ಲ ವೆನ್ ಇಟ್ ಕಮ್ಸ್ ಟು ದಿಸ್ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್, ಆಟಿಸಮ್ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮುಂದಿನದಾಗಿ ಹೈ ಟ್ಯಾಪ್ ಕವರೇಜ್ ಅಂಡರ್ ಜಲ್ ಜೀವನ್ ಸ್ಕೀಮ್ ಬಟ್ ಲೋವರ್ ಯೂಸೇಜ್ ರಿಲಯಬಿಲಿಟಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್, ಸರ್ಕಾರದ ಅತಿ ಮುಖ್ಯವಾಗಿರ್ತಕ್ಕಂತಹ ಯೋಜನೆ ನಡಿನಲ್ಲಿ ಜಲ್ ಜೀವನ್ ಮಿಷನ್ನು ಕೂಡ ಒಂದಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. 2019ರಲ್ಲಿ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. ಜಲ್ ಜೀವನ್ ಮಿಷನ್ ಲಾಂಚ್ ಮಾಡಿರೋದು 2019ರಲ್ಲಿ. ಸೇಫ್ ಆಗಿರ್ತಕ್ಕಂತಹ ಮತ್ತು ಅಡಿಕ್ವೇಟ್ ಆಗಿರ್ತಕ್ಕಂತಹ ಡ್ರಿಂಕಿಂಗ್ ವಾಟರ್ನ ಪ್ರೊವೈಡ್ ಮಾಡಬೇಕು, ಕುಡಿಯುವ ನೀರನ್ನು ಸಪ್ಲೈ ಮಾಡಬೇಕು ರೂರಲ್ ಹೌಸ್ ಹೋಲ್ಡ್ಗೆ ಅಂತ ಯೋಜನೆಯನ್ನು ಲಾಂಚ್ ಮಾಡಿರುವಂಥದ್ದು. ಇಲ್ಲಿ ಇಂಪಾರ್ಟೆಂಟ್ಲಿ ಅರ್ಬನ್ ಏರಿಯಾದಲ್ಲಿ ಅಲ್ಲ, ರೂರಲ್ ಏರಿಯಾದಲ್ಲಿರುವಂಥ ಹೌಸ್ ಹೋಲ್ಡ್ಗೆ ಒಂದು ಟ್ಯಾಪ್ ವಾಟರ್ ಕನೆಕ್ಷನನ್ನು ಪ್ರೊವೈಡ್ ಮಾಡಬೇಕು ಅಂತ 2024 ಅಂತ ಟಾರ್ಗೆಟನ್ನು ಹಾಕ್ಕೊಂಡಿದ್ರು. ಇವಾಗ 2028ಕ್ಕೆ ಈ ಎಕ್ಸ್ಟೆನ್ಷನನ್ನು ಮಾಡಿದ್ದಾರೆ. 2025 ಹಾಗೂ 26ರ ಒಂದು ಯೂನಿಯನ್ ಬಜೆಟಲ್ಲಿ ಅನೌನ್ಸ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಸೊ 100% ಒಂದು ಫಂಕ್ಷನಲ್ ಟ್ಯಾಪ್ ವಾಟರ್ ಕವರೇಜನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು. ವಾಟರ್ ಸಪ್ಲೈ ರಿಲೇಟೆಡ್ ಇರುವಂತೆ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಅಂತಲೇ ನಾವು ಗಮನ ಹರಿಸುವಂಥದ್ದು. ಇಲ್ಲಿ ಒಂದು ಸರ್ವೆಯನ್ನು ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಸರ್ವೆ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಒಂದು ಗ್ಯಾಪನ್ನು ನಾವು ಕಾಣ್ತಾ ಇದ್ದೀವಿ ಅಂತ ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಮೇನ್ಸಲ್ಲಿ ನಮಗೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ಗಳಿದ್ದಾವೆ ಅಂತ ಅಡ್ರೆಸ್ ಮಾಡೋದರಲ್ಲಿ ಈ ಒಂದು ಆರ್ಟಿಕಲ್ ಸಹಕಾರಿಯಾಗುತ್ತೆ. ಪ್ರಿಲಿಮ್ಸ್ ಅಂತ ಬಂದಾಗ ಜಲ್ ಜೀವನ್ ಮಿಷನ್ನ ಇಂಟೆನ್ಷನ್ ಯಾವ ರೀತಿಯಾಗಿದೆ, ಅದರ ಒಂದು ಟಾರ್ಗೆಟ್ ಯಾವ ರೀತಿಯಾಗಿದೆ ಅಂತ ನೀವು ಕನೆಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಒಂದು ಕವರೇಜ್ನ ಆಧಾರದ ಮೇಲೆ ಜಲ್ ಜೀವನ್ ಮಿಷನ್ ಯಾವ ಮಿನಿಸ್ಟ್ರಿ ನಡಿಯಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರಸ್ತುತವಾಗಿರುವಂಥ ರಿಪೋರ್ಟ್ನ ಫೈಂಡಿಂಗ್ಸ್ ಏನಿದೆ, 98% ನಾವು ಏನು ಮಾಡಿದ್ದೀವಿ, ಟ್ಯಾಪ್ ವಾಟರ್ ಕನೆಕ್ಷನನ್ನು ಪ್ರೊವೈಡ್ ಮಾಡಿದ್ದೀವಿ. ಆದರೆ ಹೌಸ್ ಹೋಲ್ಡಲ್ಲಿ ಹೋಗಿ ನಾವು ಸರ್ವೆಯನ್ನು ಮಾಡಿರ್ತಕ್ಕಂಥ ಹಂತದಲ್ಲಿ 83% ಹೌಸ್ ಹೋಲ್ಡ್ಗಳು ವಾಟರನ್ನು ರಿಸೀವ್ ಮಾಡ್ತಾ ಇದೆ. 7 ದಿನಗಳಲ್ಲಿ ಒಂದು ಸರ್ತಿ, ಓಕೆ, ಒನ್ಸ್ ಇನ್ ಅ ವೀಕ್ ವಾಟರ್ನ ರಿಸೀವ್ ಮಾಡ್ತಕ್ಕಂಥ ಸ್ಥಿತಿಗತಿಗಳಿದ್ದಾವೆ. ಇದರಿಂದ ಗೊತ್ತಾಗುತ್ತೆ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ನಾವು ಪರವಾಗಿಲ್ಲ ಮುಂದುವರೆದಿದ್ದೀವಿ ಅಂತ ಹೇಳ್ಬೋದು. ಬಟ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಪ್ರೊವಿಷನ್ ಏನಿದೆಯಲ್ಲ ಅಲ್ಲಿ ಡಿಲೇ ಆಗಿದೆ ಅಂತ ಹೇಳ್ಬೋದು. ಓಕೆ, ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲಿ ಕ್ರಿಯೇಟ್ ಆಗಿದೆ, 98% ಕ್ರಿಯೇಷನ್ ಆಗಿದೆ ಅಂತಂದರೆ ಇಟ್ ಈಸ್ ನಾಟ್ ಲೆಸ್ ಅಲ್ವಾ. ಬಟ್ ನಾವು ಸರ್ವಿಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ 83% ಹೌಸ್ ಹೋಲ್ಡ್ಗಳು ವಾರದಲ್ಲಿ ಒಂದು ಸರ್ತಿ ಮಾತ್ರ ವಾಟರ್ನ ರಿಸೀವ್ ಮಾಡ್ತಾ ಇದೆ ಅಂತ. ಈ ಒಂದು ಯೋಜನೆ ನಡೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ 55 ಲೀಟರಷ್ಟು ಪ್ರೊವೈಡ್ ಮಾಡಬೇಕು, ಪೋರ್ಟೇಬಲ್ ವಾಟರ್ನ ಪರ್ ಪರ್ಸನ್ನ ಆಧಾರದ ಮೇಲೆ ಪ್ರೊವೈಡ್ ಮಾಡಬೇಕು ಅಂತ ಟಾರ್ಗೆಟನ್ನು ಹಾಕ್ಕೊಂಡಿದೆ ಅಲ್ವಾ. ಆದರೆ 80% ಹೌಸ್ ಹೋಲ್ಡ್ಗಳು ಮಾತ್ರ ಈ ಒಂದು ಕ್ವಾಂಟಿಟಿಯನ್ನು ರಿಸೀವ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸ್ಟೇಟ್ ವೈಸ್ ನಾವು ನೋಡಿದಾಗ ಸಿಕ್ಕಿಂ ನಡಿನಲ್ಲಿ 24% ಮಿನಿಮಮ್ ವಾಟರ್ ಕ್ವಾಂಟಿಟಿ ಅಂದರೆ 55 ಲೀಟರ್ ಪರ್ ಪರ್ಸನ್ ಆಧಾರದ ಮೇಲೆ ರಿಸೀವ್ ಮಾಡೋದಾಗಲಿ, ಗುಜರಾತ್ನಲ್ಲಿಯೂ ಸಹ 58%. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಸ್ಟೇಟ್ ವೈಸ್ ನಾವು ತೆಗೆದುಕೊಂಡಾಗ ಸರಿಯಾಗಿ ಒಂದು ಸರ್ವಿಸ್ ಡೆಲಿವರಿ ಆಗ್ತಾ ಇಲ್ಲ ಅಂತ. ಅಷ್ಟೇ ಅಲ್ಲದೆ ಕ್ವಾಲಿಟಿ ವೈಸ್ ವಾಟರ್ನ ಪ್ರೊವೈಡ್ ಮಾಡ್ತೀವಿ ಅಂತ ಪ್ರಾಮಿಸನ್ನು ಮಾಡಿದಾರಲ್ವಾ,
ವಾಟರನ್ನು ನಾವು ಟೆಸ್ಟ್ ಮಾಡಿದಾಗ ಅದರಲ್ಲಿ ಬ್ಯಾಕ್ಟೀರಿಯಾಗಳ ಪ್ರೆಸೆನ್ಸನ್ನು ನೋಡ್ಬೋದು. ಈಕ್ವಲಿ ಬ್ಯಾಕ್ಟೀರಿಯಾನ ಪ್ರೆಸೆನ್ಸ್ ಆಗಿರ್ಬೋದು, ಅಥವಾ pH ಲೆವೆಲಲ್ಲಿ ಸ್ವಲ್ಪ ಡ್ರಿಂಕೇಬಲ್ ಕಂಡೀಷನ್ ಇಲ್ಲದೇ ಇರುವಂಥದ್ದನ್ನು ನೋಡ್ಬೋದು. ಕ್ವಾಲಿಟಿ ಕ್ರೈಟೇರಿಯಾನೂ ಸಹ ಮೀಟ್ ಆಗಿಲ್ಲ ಅಂತ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಬೇಸಿಕ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ ಅಂತಂದರೆ, ಈ ಒಂದು ಯೋಜನೆ ನಡಿನಲ್ಲಿ ಕ್ವಾಲಿಟಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಮಾರ್ಕ್ ಆಗಿದೆನಾ, ಹಾಗೂ ಸರ್ವಿಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಮಾರ್ಕ್ ಆಗಿದೆನಾ, ಸರಿಯಾಗಿ ವಾಟರ್ ರಿಸೀವ್ ಆಗ್ತಾ ಇಲ್ಲ ಅಂತ ಆಗಿರ್ಬೋದು. ಸ್ಟೇಟ್ ವೈಸ್ ನಾವು ನೋಡಿದಾಗೂ ಸಹ ನಮ್ಮ ಒಂದು ಟಾರ್ಗೆಟ್ ಅಥವಾ ಯಾವ ರೀತಿಯಾಗಿ ಪರ್ ಪರ್ಸನ್ ಆಧಾರದ ಮೇಲೆ ನಾವು ಟಾರ್ಗೆಟ್ ಹಾಕ್ಕೊಂಡಿದ್ವಿ ಅದು ಸಹ ರೀಚ್ ಆಗಿಲ್ಲ ಅಂತ ಹೇಳ್ಬೋದಲ್ವಾ. ಒಟ್ಟಾರೆಯಾಗಿ ಈ ಒಂದು ಯೋಜನೆ ನಡಿನಲ್ಲಿ 76% ಹೌಸ್ ಹೋಲ್ಡ್ಗಳು ಬೆನಿಫಿಟ್ ಪಡೆದುಕೊಳ್ತಾ ಇದ್ದಾವೆ ಅಂತ ಸರ್ವೆ ನಮಗೆ ಹೇಳ್ತಾ ಇದೆ. ವೆನ್ ಇಟ್ ಕಮ್ಸ್ ಟು ದ ರೆಗ್ಯುಲಾರಿಟಿ, ವೆನ್ ಇಟ್ ಕಮ್ಸ್ ಟು ದ ಅವೈಲಬಿಲಿಟಿ ಹಾಗೂ ವಾಟರ್ ಕ್ವಾಲಿಟಿಗೆ ಸಂಬಂಧಪಟ್ಟಂತೆ 76% ಹೌಸ್ ಹೋಲ್ಡ್ಗಳಿಗೆ ಬೆನಿಫಿಟ್ ಸಿಗ್ತಾ ಇದೆ ಅಂತ. ಈ ಒಂದು ಯೋಜನೆ ನಡಿನಲ್ಲಿ ಹರ್ ಘರ್ ಜಲ್ ಅಂತಕ್ಕಂಥ ವಿಲೇಜ್ ಅಂತ ಟೈಟಲ್ ಕೊಡ್ತಾರಲ್ಲ, ಸರ್ಟಿಫಿಕೇಷನ್ ಕೊಡ್ತಾರಲ್ಲ. ಸೊ ಎಲ್ಲ ಹೌಸ್ ಹೋಲ್ಡ್ಗಳು ಒಂದು ವಿಲೇಜಲ್ಲಿ ಟ್ಯಾಪ್ ವಾಟರ್ ಕನೆಕ್ಷನನ್ನು ಹೊಂದಿರಬೇಕು. ಮನೆಗಳಿಗೆ ಸಂಬಂಧಪಟ್ಟಂಥ ಕನೆಕ್ಷನ್ ಕ್ಲಿಯರ್ ಆಗಿರಬೇಕು, ಅಂಗನವಾಡೀಸ್ಗಳಿಗೆ ಸಂಬಂಧಪಟ್ಟಂಥ ಕನೆಕ್ಷನ್ ಕ್ಲಿಯರ್ ಇರಬೇಕು, ಹಾಗೂ ಪಬ್ಲಿಕ್ ಬಿಲ್ಡಿಂಗ್ಸ್ ಅಂತ ನೋಡ್ತೀವಲ್ಲ, ಹಾಸ್ಪಿಟಲ್ಸ್ಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಸ್ಕೂಲ್ಸ್ಗಳಾಗಿರ್ಬೋದು, ಆ ಎಲ್ಲ ಬಿಲ್ಡಿಂಗ್ಸಲ್ಲಿ ಟ್ಯಾಪ್ ವಾಟರ್ ಕನೆಕ್ಷನ್ ಇದ್ದರೆ ಒಂದು ಸರ್ಟಿಫಿಕೇಷನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಕ್ಲಿಯರಾಗಿ ಹರ್ ಘರ್ ಜಲ್ ಅಂತ ವಿಲೇಜ್ ಸರ್ಟಿಫಿಕೇಷನ್ನ ಪಡೆದುಕೊಳ್ಳುತ್ತೆ. ಸೊ ಜನರಲಿ ಒಂದು ಹರ್ ಘರ್ ಜಲ್ ವಿಲೇಜ್ ಅಂತ ಬಂದಾಗ 2.72 ವಿಲೇಜಸ್ಗಳು ನಮ್ಮ ಭಾರತದಲ್ಲಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಸರ್ವೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಹೇಳ್ತಾ ಇದ್ದೀವಲ್ಲ, 76% ಹೌಸ್ ಹೋಲ್ಡ್ಗಳು ಬೆನಿಫಿಟನ್ನು ಪಡೆದುಕೊಳ್ತಾ ಇದ್ದೀವಿ, ಯಾವ ರೀತಿ ಅಂತ ಒಂದು ಲ್ಯಾಗಿಂಗ್ ಕಂಡೀಷನ್ ಇದೆ ಅಂತ. ಕೇವಲ ಸರ್ಟಿಫೈಡ್ ಆಗಿರ್ತಕ್ಕಂಥ ವಿಲೇಜ್ಗಳ ಮುಖಾಂತರ ಸರ್ವೆಯನ್ನು ಕಂಡಕ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸರ್ವೆ ನಡಿನಲ್ಲಿ ಲಿಮಿಟೇಷನ್ ಇದೆ. ಸರ್ಟಿಫೈಡ್ ಆಗದೇ ಇರುವಂತಹ ವಿಲೇಜಸ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಈ ಒಂದು ರಿಪೋರ್ಟ್ ಕ್ವಶನ್ ಮಾರ್ಕ್ಗಳನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಇಲ್ಲಿ ಕೋರ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಇಶ್ಯೂವನ್ನು ಹೈಲೈಟ್ ಮಾಡುತ್ತೆ. ಪಬ್ಲಿಕ್ ಪಾಲಿಸಿ ಪ್ರಾಬ್ಲಮ್ಗಳು ಯಾವ ರೀತಿಯಾಗಿದೆ ಅಂತ ನಾವು ನೋಡ್ಬೋದು. ಈ ಒಂದು ರಿಪೋರ್ಟನ್ನು ಮೇನ್ಸಲ್ಲೂ ಸಹ ನಾವು ಯೂಸ್ ಮಾಡ್ಬೋದು. ಯಾವ ರೀತಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಗ್ ಇದೆ, ಸರ್ವಿಸ್ ಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಮಾನಿಟರಿಂಗ್ ಆಗ್ತಾ ಇಲ್ಲ ಅನ್ನುವಂಥ ಕನ್ಸರ್ನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ಒಂದು ಯೋಜನೆಯಲ್ಲಿ ನಡೀತಾ ಇರುವಂತಹ ಸ್ಥಿತಿಗತಿಗಳನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ನಿಜವಾಗ್ಲೂ ನಾವು ಯೂನಿವರ್ಸಲ್ ಟ್ಯಾಪ್ ಕವರೇಜನ್ನು ಮಾಡ್ತಾ ಇದ್ದೀವಿ ಅಂಡರ್ ಜಲ್ ಜೀವನ್ ಮಿಷನ್ ಅಂತ ಕ್ವಶನ್ ಮಾರ್ಕ್ ಬಂದಾಗ ಏನೇನು ಪ್ರಾಬ್ಲಮ್ಸ್ಗಳಿದ್ದಾವೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಅಫೋರ್ಡೆಬಿಲಿಟಿ ವೈಸ್ ಆಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗಿರ್ಬೋದು, ಅಥವಾ ಸರ್ವಿಸ್ ಡೆಲಿವರಿ ವೈಸ್ ಆಗಿರ್ಬೋದು, ಏನು ಪ್ರಾಬ್ಲಮ್ಸ್ಗಳಿದೆ ಅಂತ ನೀವು ಅಡ್ರೆಸ್ ಮಾಡಬೇಕಾಗತ್ತೆ. ಇವತ್ತು ಚರ್ಚೆ ಮಾಡಿರ್ತಕ್ಕಂಥ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.